ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತೊಂದು ಟ್ರಿಪ್ ಪ್ಲ್ಯಾನ್, ನೀವು ಟ್ರಿಪ್ ಪ್ಲ್ಯಾನ್ ಮಾಡೋದಾದರೆ ಹೇಗೆ ಮಾಡ್ಬೋದು ಅನ್ನೋ ವಿಷಯ ತೊಗೊಂಡು ನಿಮ್ಮೊಟ್ಟಿಗೆ ಬಂದಿದ್ದೀನಿ. ನಾವು ಇತ್ತೀಚೆಗಷ್ಟೇ ಶ್ರೀಲಂಕಾ ಟ್ರಿಪ್ ಹೋಗಿ ಬಂದ್ವಿ ಫ್ರೆಂಡ್ಸ್. ನಾವು ಹೋಗಿದ್ದು 6 ರಾತ್ರಿ 7 ದಿನಗಳ ಶ್ರೀಲಂಕಾ ಟ್ರಿಪ್ಪು. ನಾವು ಪ್ಯಾಕೇಜ್ ಟೂರಲ್ಲಿ ಹೋಗಿರೋದು, ಥಾಮಸ್ ಕುಕ್ ಅನ್ನೋ ಪ್ಯಾಕೇಜ್ ಟೂರಲ್ಲಿ ಹೋಗಿರೋದು. ಎಷ್ಟು ಬಿತ್ತು ಏನು ಎಲ್ಲನೂ ನಾನು ನಿಮಗೆ ಹೇಳ್ತೀನಿ. ಬಟ್ ಎಷ್ಟು ಪಕ್ಕದಲ್ಲೇ ಇದೆ ಅಲ್ವಾ ಶ್ರೀಲಂಕಾ. ಬರೀ 1 ಗಂಟೆ 10 ನಿಮಿಷದ ಜರ್ನಿ ವಿಮಾನದಲ್ಲಿ ಬೆಂಗಳೂರಿಂದ ಶ್ರೀಲಂಕಾಕ್ಕೆ, ಕೊಲಂಬೋಗೆ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಯಾರಾದರೂ ಹೋಗುವವರು ಪ್ಲ್ಯಾನ್ ಮಾಡ್ಬೋದು ಅನ್ನೋದಕ್ಕಾಗಿ ನಾನು ನಿಮಗೆ ವಿಷಯಗಳನ್ನು ಹೇಳ್ತಾ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದ್ರ ಬಗ್ಗೆನೂ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆದೀತಾ? ತುಂಬ ಚೆನ್ನಾಗಿರುವ ನೀಟಾಗಿರುವಂತಹ ಕಂಟ್ರಿ ಶ್ರೀಲಂಕಾ. ಇದ್ದಲ್ಲಿ ಗಲೀಜು ಏನೂ ಇಲ್ಲ, ಎಲ್ಲೂ ಹೋದರೂ ನೀವು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಶ್ರೀಲಂಕಾ. ಖುಷಿ ಆಯಿತು ನಮಗಂತೂ. ಆದರೆ ಮಲೆನಾಡು ಕೋಸ್ಟಲ್ ಏರಿಯಾದಲ್ಲೆಲ್ಲ ಇದ್ದವರಿಗೆ ಅಂಥ ಸ್ಪೆಷಲ್ ಅಂತ ಅನಿಸೋದಿಲ್ಲ, ಯಾಕಂದರೆ ಅದೇ ವಾತಾವರಣ, ಅದೇ ನೋಡೋಕ್ಕೂ ಹಸಿರು ಎಲ್ಲ ಕಡೆ ಆ ಥರನೇ ಇರುತ್ತೆ. ಆದರೆ ನೋಡುವಂಥ ಪ್ಲೇಸ್ಗಳು ತುಂಬ ಇದೆಯಲ್ವಾ. ರಾಮಾಯಣ ದರ್ಶನ ಅಂತ ಒಂದು ಪ್ಯಾಕೇಜ್ ಇದೆ, ಅದರಲ್ಲೂ ಹೋಗ್ಬೋದು. ನಾವು ಬರೀ ರಾಮಾಯಣ ದರ್ಶನ ಹೋಗಲಿಲ್ಲ. ನಾವು ಫಸ್ಟ್ ಕೊಲಂಬೋಕ್ಕೆ ಹೋದ್ವಿ. ಕೊಲಂಬೋದಿಂದ ನಾವು ಕ್ಯಾಂಡಿ ಅಂತ ಒಂದು ಜಾಗಕ್ಕೆ ಹೋದ್ವಿ. ಕ್ಯಾಂಡಿಲಿ 2 ದಿನ ಇದ್ದು ಅಲ್ಲಿಂದ ನಾವು ನುವಾರಾಲಿಯಾ ಅಂತ ಒಂದು ಹಿಲ್ ಸ್ಟೇಷನ್, ಅದು ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಸೀತೆ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಅಶೋಕವನ, ಸೀತೆ ಅಗ್ನಿ ಪ್ರವೇಶ ಮಾಡಿರುವಂತಹ ಜಾಗ, ಇದನ್ನೆಲ್ಲ ನಾವು ನೋಡಿದ್ವಿ ಅಲ್ಲೆಲ್ಲ ಹೋದವಾಗ. ಆಮೇಲೆ ನಾವು ಅಲ್ಲಿಂದ ಕೊನೆಯಲ್ಲಿ ಬೆಂಟೋಟ ಅಂತ ಒಂದು ಜಾಗಕ್ಕೆ ಹೋದ್ವಿ. ಅಲ್ಲಿಂದ ಗಾಲ್ ಅನ್ನೋ ಜಾಗಕ್ಕೆ ಹೋದ್ವಿ. ಆಮೇಲೆ ಕೊಲಂಬೋಗೆ ಬಂದು ಕೊಲಂಬೋದಲ್ಲೂ ಒಂದು ದಿನ ಉಳ್ಕೊಂಡು ಕೊಲಂಬೋ ಎಲ್ಲ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ನಮ್ಮ ಪಯಣ. ಯಂಗ್ಸ್ಟರ್ಸ್ ಎಲ್ಲ ಅವರವರೇ ಜಾಗಗಳನ್ನು ಸಿಲೆಕ್ಟ್ ಮಾಡಿಕೊಂಡು ಕಸ್ಟಮೈಸ್ಡ್ ಮಾಡಿಕೊಂಡು ಅವರಷ್ಟಕ್ಕೆ ಹೋಗಿ ಬರ್ತಾರೆ. ನಮಗೆ ಗ್ರೂಪ್ ಟೂರು, ಈ ಏಜಲ್ಲಿ ಗ್ರೂಪ್ ಟೂರ್ ಚೆನ್ನಾಗಿರುತ್ತೆ ಅಂತ ನಾವು ಗ್ರೂಪ್ ಟೂರನ್ನೇ ಹೆಚ್ಚಾಗಿ ಆರಿಸ್ಕೊಂಡಿರ್ತೇವೆ. ಹಾಗಾಗಿ ನಿಮಗೆ ನಾನು ಬನ್ನಿ ಶ್ರೀಲಂಕಾದಲ್ಲಿ ಏನೇನು ನೋಡಿದ್ವಿ ಎಲ್ಲನೂ ನಿಮಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿಂದ ಹೊರಟು 1 ಗಂಟೆ 10 ನಿಮಿಷ ವಿಮಾನ ಪ್ರಯಾಣದಲ್ಲಿ ಶ್ರೀಲಂಕಾದ ಕೊಲಂಬೋ ಹೋಗಿ ಇಳಿದು ಅಲ್ಲಿಂದ ಬಸ್ಸಲ್ಲಿ ಕ್ಯಾಂಡಿ ಅಂತ ಹೇಳುವ ಊರಿಗೆ ನಾವು ಪ್ರಯಾಣ ಬೆಳೆಸಿದ್ವಿ. ಹೋಗ್ತಾ ಸ್ಪೈಸ್ ಗಾರ್ಡನ್ ಎಲ್ಲ ನೋಡ್ಕೊಂಡು ಹೋದ್ವಿ. ವೆರೈಟಿ ಸ್ಪೈಸಸ್ ಇತ್ತು, ಮುಟ್ಟೋ ರೇಟಲ್ಲಿ ಯಾವುದೂ ಇರಲಿಲ್ಲ. ಆಮೇಲೆ ಅಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ಪಿನ್ನವೇಲ ಅಂತ ಎಲಿಫೆಂಟ್ ಆರ್ಫನೇಜಿಗೆ ಹೋದ್ವಿ. ಅಲ್ಲಿ ತುಂಬ ಆನೆಗಳನ್ನು ಸಾಕಿದ್ದಾರೆ. ಅವುಗಳನ್ನೆಲ್ಲ ನದಿಗೆ ಸ್ನಾನ ಮಾಡಿ ಅವು ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ನಮಗೆಲ್ಲ ನೋಡೋಕ್ಕೆ ಬಿಡ್ತಾರೆ. ನಾವು ಹೋಗಿ ಅದಕ್ಕೆ ಸ್ನಾನ ಮಾಡಿಸ್ಬೋದು, ಟಿಕೆಟ್ ಇದೆ. ನಾನು ಹೋಗಿ ಸ್ನಾನ ಮಾಡಿಸಿದೆ, ಖುಷಿಯಾಯಿತು, ಮಜಾ ಆಯ್ತಲ್ಲಿ. ಎಷ್ಟೊಂದು ಆನೆಗಳು ತುಂಬ ಹೊತ್ತು, ಒಂದು 10 ಗಂಟೆಯಿಂದ 12-12:30ವರೆಗೆ ಆನೆಗಳಿಗೆ ಸ್ನಾನ ಮಾಡಿಸ್ತಿರ್ತಾರೆ. ಎಲ್ಲ ಟೂರಿಸ್ಟು ಅಲ್ಲಿ ಬಂದವರು ಬಂದು ನೋಡಿ ಮಜಾ ಮಾಡ್ತಾ ಇರ್ತಾರೆ, ಖುಷಿ ಪಡ್ತಾರೆ. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ಅದೆಲ್ಲ ನೋಡಿಕೊಂಡು ಹಾಗೆ ನಾವು ಜೆಮ್ಸು ತುಂಬ ಫೇಮಸ್ಸು ಶ್ರೀಲಂಕಾದಲ್ಲಿ. ಹಾಗೆ ಜೆಮ್ಸ್ ಹೇಗೆ ನೋಡೋಕ್ಕೆ ಹೋದ್ವಿ. ಫ್ಯಾಕ್ಟ್ರಿಗೆ ಹೋದ್ವಿ, ಹಾಗೆ ಜುವೆಲ್ಸ್ ಎಲ್ಲ ಇರುವಂಥ ಅಲ್ಲಿಗೆ ಹೋದ್ವಿ. ಹಾಗೆ ಅಲ್ಲಿಂದ ನಮಗೆ ಒಂದು ಟೆಂಪಲಿಗೂ ಬೆಳಿಗ್ಗೆ ಕರ್ಕೊಂಡು ಹೋಗಿದ್ರು. ಒಂದು ಸೇಕ್ರೆಡ್ ಟೂತ್ ರೆಲಿಕ್ ಅಂತ ಒಂದು ಟೆಂಪಲ್ ಇದೆ, ಬುದ್ಧನ ಟೆಂಪಲ್ಲು, ಅದು ನೋಡಿದ್ವಿ. ನೋಡಿ ಆನೆಯೊಟ್ಟಿಗೆ ನಾನಿರುವಂತಹ ಕೆಲವು ಫೋಟೋಗಳನ್ನು ನಿಮಗೆ ಹಾಕಿದ್ದೀನಿ ಇಲ್ಲಿ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಆವತ್ತು ನಮ್ಮ ಜರ್ನಿ ಮುಗೀತು. ಅದೇ ಹೇಳಿದ್ನಲ್ಲ, ಸ್ಟೋನ್ಸ್ ಎಲ್ಲ ನೋಡಿ ಎಷ್ಟು ವೆರೈಟಿ. ಈ ಸ್ಟೋನ್ಗಳಿಂದ ಆ ಜೆಮ್ಸನ್ನೆಲ್ಲ ತೆಗಿತಾರೆ. ಅದರಲ್ಲಿ ದೊಡ್ಡ ದೊಡ್ಡ ಪೀಸ್ಗಳು ಎಲ್ಲ ಒಂದು ಎಕ್ಸಿಬಿಷನ್ ಥರ, ಒಂದು ಫುಲ್ ಗ್ಯಾಲರಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿಕೊಂಡು ಅಲ್ಲಿಂದ ಜುವೆಲ್ಲರಿ ತೋರ್ಸೋಕ್ಕೂ ಕರ್ಕೊಂಡು ಹೋದರು. ಅಬ್ಬಬ್ಬ ಎಂತೆಂಥ ಜುವೆಲ್ಲರಿ ಫ್ರೆಂಡ್ಸು, ಜೆಮ್ಸಿಂದ ಮಾಡಿರುವಂಥದ್ದು. ಅದನ್ನೇನು ನಾವು ರುಪೀಸಲ್ಲಿ, ಇಂಡಿಯನ್ ರುಪೀಸಲ್ಲಿ ನಾವು ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಫಾರಿನರ್ಸ್ ತುಂಬ ಬರ್ತಾರಲ್ಲ ಶ್ರೀಲಂಕಾಕ್ಕೆ, ಅವರೆಲ್ಲ ತುಂಬ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ನಾವು ಯಾರು ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಎಲ್ಲರೂ ನೋಡಿಕೊಂಡು ನೋಡಿ ಎಂತೆಂಥ ವೆರೈಟಿ ನೆಕ್ಲೆಸಸ್ ಬೇಕು ನಿಮಗೆ, ಚೈನ್ಸ್ ಬೇಕು, ಇಯರಿಂಗ್ಸ್ ಬೇಕಾ, ಬ್ರೇಸ್ಲೆಟ್ಸ್ ಬೇಕಾ,
ಫಿಂಗರ್ ರಿಂಗ್ಸ್ ಬೇಕಾ, ಏನೇನು ಬೇಕು ನಿಮಗೆ, ಅಷ್ಟೊಂದು ವೈವಿಧ್ಯಮಯವಾದಂತಹ ಜುವೆಲ್ಸ್ ನೋಡಿದ್ವಿ ನಾವು, ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಶ್ರೀಲಂಕಾ ಅಂದರೆ ಹಾಗೆ ಟೀ ಮತ್ತು ಸ್ಪೈಸ್ ಹಾಗೂ ಜೆಮ್ಸ್ ಜುವೆಲ್ಸಿಗೆ ತುಂಬ ಫೇಮಸ್ಸು. ನೋಡೋಕ್ಕೇನು, ನೋಡಿ ಖುಷಿ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಎಲ್ಲ ಥರದ್ದು ನೋಡಿಕೊಂಡು ನಾವೆಲ್ಲ ನಮ್ಮ ಟೂರ್ ಗ್ರೂಪ್ ಅವರು ತುಂಬ ಖುಷಿಪಟ್ವಿ. ಹಾಗೆ ನಾವು ಆ ದಿವಸ ಕ್ಯಾಂಡಿಲ್ಲೇ ಉಳಿದು ಮರುದಿವಸ ನಾವು ನುವಾರ ಎಲಿಯಾ ಅನ್ನೋ ಒಂದು ಹಿಲ್ ಸ್ಟೇಷನ್ನಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಕೂಲಾಗಿತ್ತು. ಹೋಗುವಾಗ ನಾವೊಂದು ದೊಡ್ಡ ಆಂಜನೇಯನ ದೇವಸ್ಥಾನ ನೋಡ್ಕೊಂಡು ಹೋದ್ವಿ. ಅಲ್ಲಿ ಸೀತೆ ಟೆಂಪಲ್ ನೋಡಿದ್ವಿ, ಅಶೋಕವನ ನೋಡಿದ್ವಿ. ನನಗೆ ಅದೊಂದು ಮರ್ತೋಯ್ತು, ಕ್ಯಾಂಡಿಲ್ ನಾವು ಟ್ರೆಡಿಷನಲ್ ಡ್ಯಾನ್ಸ್ ಇರುತ್ತಲ್ಲ ಅದು ನೋಡಿ, ನೀವು ನೋಡಿ ಬನ್ನಿ. ಟ್ರೆಡಿಷನಲ್ ಡ್ಯಾನ್ಸ್ ನೋಡಿ ಬಂದ್ರಲ್ವಾ, ಅದು ಅಲ್ಲಿ ಲೋಕಲ್ಲಿದು ಪರ್ಫಾರ್ಮೆನ್ಸು ಎಲ್ಲ ಟೂರಿಸ್ಟಿಗೂ ತೋರಿಸ್ತಾ ಇರ್ತಾರೆ. ಹಾಗೆ ನಾವು ಒಂದು ಬುದ್ಧನ ಟೆಂಪಲ್ ನೋಡೋಕೆ ಹೋದ್ವಿ. ಶ್ರೀಲಂಕಾ ಅಂದರೆ 75% ಬೌದ್ಧರೇ ಜಾಸ್ತಿ ಅಲ್ವಾ ಅಲ್ಲಿರುವಂಥದ್ದು. ತುಂಬ ಬುದ್ಧ ಟೆಂಪಲ್ಸ್ ಇದೆ ಅಲ್ಲಿ. ಒಂದು ಹಲ್ಲು ಇಟ್ಟಿರುವಂತಹ ಬುದ್ಧನ ಹಲ್ಲಿಟ್ಟಿರುವ ಟೆಂಪಲ್ಲು ಇತ್ತು. ಇದು ಇನ್ನೊಂದು ಬೌದ್ಧ ಟೆಂಪಲ್ಲು. ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಪೇಂಟಿಂಗ್ಸು ಕೆತ್ತನೆ ಎಲ್ಲ ಮಾಡಿದ್ದಾರೆ. ಎಲ್ಲ ನೋಡಿಕೊಂಡು ಖುಷಿಪಟ್ವಿ. ಹಾಗೆ ಇದು ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ವಲ್ವಾ, ಆ ಬುದ್ಧ ಟೆಂಪಲಿಂದ ಹೊರಟಾವಾಗ ರೂಟಲ್ಲಿ ತುಂಬ ಚೆನ್ನಾಗಿತ್ತು, ಕೆರೆ ಸೀನರಿ ಅದೆಲ್ಲ ತೆಗೆದಿರುವಂತಹ ಫೋಟೋಸ್ ಇದು. ಹೀಗೆ ಎಲ್ಲ ಇಡೀ ಗ್ರೂಪ್ ಅವರು ಗಮ್ಮತ್ತು ಮಾಡಿಕೊಂಡು ಟ್ರಿಪ್ಪು ಹೋದ್ವಿ. ನಮಗೆ ಈ ಟ್ರಿಪ್ಪಿಗೆ ಇಬ್ಬರಿಗೆ ಸೇರಿ 7 ದಿವಸಕ್ಕೆ 1,55,000 ಖರ್ಚಾಯಿತು. ಎಲ್ಲ ಅವರದ್ದೇ ಬಂತು. ನಾವು ನಿಮ್ಮಷ್ಟಕ್ಕೆ ಹೋದರೆ ಕಡಿಮೆ ಖರ್ಚಾಗತ್ತೆ. ಇದು ದೊಡ್ಡ ಒಂದು ಹನುಮಾನ್ ಮಂದಿರ, ಇದು ಅದನ್ನು ನೋಡಿಕೊಂಡು ಒಳ್ಳೆ ಪ್ರಕೃತಿ ಮಡಿಲಲ್ಲಿದೆ ಅದು. ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ನೋಡಿ ಘಾಟ್ ಸೆಕ್ಷನ್ ಅಲ್ವಾ, ಅದು ಎಂಥ ಫಾಗಿ ಆಗಿ ಎಂಥ ಚಂದ ಸೀನರಿ ಬೇರೆ ಇತ್ತು. ಹಾಗೆ ನಮಗೆ ದಾರಿ ಮೇಲೆ ಹೋಗ್ತಾ ಜುಳು ಜುಳು ಹರಿಯುವಂತಹ ಫಾಲ್ಸ್ ಸಿಗ್ತಾ ಇತ್ತು. ಹೀಗೆ ಎಲ್ಲ ರೀತಿಯ ಪ್ರಕೃತಿಯ ಸೌಂದರ್ಯ ನೋಡೋಕ್ಕೆ ಸಿಗತ್ತೆ ನಿಮಗೆ. ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ಫಾಲ್ಸ್ ನೋಡೋಕ್ಕೂ ತುಂಬ ಚೆಂದ ಅಲ್ವಾ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ, ಶ್ರೀಲಂಕಾ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಹೋದವಾಗ ಶಾಪಿಂಗ್ ಜಾಸ್ತಿ ಏನೂ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಪ್ರಕೃತಿಯ ಸೌಂದರ್ಯ ಸವಿದು ಖುಷಿಯಾಗಿ ಬನ್ನಿ ಅಷ್ಟೇ. ಹಾಗಾಗಿ ನಾನು ಇದನ್ನೆಲ್ಲ ನಿಮಗೆ ಹೇಳ್ತಾ ಹೋಗೋದೆ. ಹಾಗಾಗಿ ಬೇರೆ ಬೇರೆ ಪ್ಯಾಕೇಜ್ ಟೂರ್ ಅವರದ್ದು ರೇಟ್ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಇದೆಲ್ಲ ನಾನು ಹೇಳಿದ್ನಲ್ಲ, ಸೀತಾ ಮಂದಿರಕ್ಕೆ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ, ಅಲ್ಲಿ ತೆಗೆದಿರುವಂತಹ ಫೋಟೋಗಳಿದೆಲ್ಲ. ಆಂಜನೇಯನೇ ಎದುರು ಸೀತೆ, ಹಾಗೆ ಬೇರೆ ಬೇರೆ ಅಶೋಕವನ, ಇದೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹಾಗೆ ಬೇರೆ ಬೇರೆ ಟೆಂಪಲ್ಗಳು ನೋಡೋದಿತ್ತು. ಇದೇ ಬುದ್ಧನ ಟೆಂಪಲ್ ಇದು. ಆಮೇಲೆ ನಾವಲ್ಲಿ ಒಂದು ಹಳೆ ಪೋಸ್ಟ್ ಆಫೀಸ್ ಇತ್ತು, ಅದು ನೋಡೋಕ್ಕೆ ಹೋದ್ವಿ. ಎಲ್ಲಿ ಅಂದರೆ ಇದೆಲ್ಲ ನುವಾರ ಎಲಿಯಾ ಅಂತ ಹಿಲ್ ಸ್ಟೇಷನಲ್ಲಿ. ಹೋಗುವಾಗ ದಾರಿ ಮೇಲೆ ಕಾಫಿ ಎಸ್ಟೇಟ್ಸು ಟೀ ಎಸ್ಟೇಟ್ಸು ಎಲ್ಲ ನೋಡಿಕೊಂಡು ಹಾಗೆ ಖುಷಿಯಲ್ಲಿ ನಮ್ಮ 7 ದಿವಸದ ಪ್ರವಾಸವನ್ನು ಮುಗಿಸಿ ಬಂದ್ವಿ. ಕೊನೆಯ ಜಾಗ ನಾವು ಹೋಗಿರುವಂಥದ್ದು ಬೆಂಟೋಟ ಅನ್ನುವ ಒಂದು ಜಾಗ. ಅಲ್ಲಿ ಗಾಲ್ ಅಂತ ಒಂದು ಊರಿಗೆ ಹೋದ್ವಿ. ಅಲ್ಲಿಗೆ ಹೋಗುವಾಗಲೂ ಅಷ್ಟೇ ದಾರಿ ಮೇಲೆ ಸುಮಾರು ಪ್ಲೇಸಸ್ ನೋಡ್ಕೊಂಡು ಹೋದ್ವಿ. ಹಾಗೆ ಸಮುದ್ರದಲ್ಲಿ ಹತ್ತಿರ ಹೋದ್ವಿ, ಫೋರ್ಟ್ ಇತ್ತಲ್ಲಿ, ಅದು ನೋಡಿದ್ವಿ, ಚರ್ಚ್ ನೋಡಿದ್ವಿ. ಹಾಗೆ ಅಲ್ಲಿಂದ ನಮಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಒಂದು ಮಾಡು ರಿವರ್ ಅಂತ, ಆ ರಿವರ್ ಬೋಟಲ್ಲಿ ಒಂದು ದ್ವೀಪಕ್ಕೆ ಹೋಗೋಕ್ಕಿತ್ತು. ಅಲ್ಲಿ ನಮಗೆ ಇದೆಲ್ಲ ಸಿನ್ನಮನ್ ಹೇಗೆ ತೆಗಿತಾರೆ ಎಲ್ಲ ತೋರಿಸಿದ್ವಿ. ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ನಾವು ಕೊಲಂಬೋಗೆ ಬಂದು ಉಳ್ಕೊಂಡ್ವಿ. ಕೊಲಂಬೋ ಸಿಟಿ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲೂ ಅಷ್ಟೇ ನೋಡಿ, ನಾನು ತೋರಿಸ್ತಾ ಇದ್ದೇನೆ ವ್ಯೂ ನಿಮಗೆ. ನಮ್ಮ ಹೋಟೆಲಿಂದ ಕಾಣ್ತಿದ್ದಂತಹ ವ್ಯೂ ಅದೆಲ್ಲ ತುಂಬ ಚೆನ್ನಾಗಿತ್ತು. ಕೊಲಂಬೋ ಸಿಟಿನೂ ಫುಲ್ ಟೂರ್ ಮಾಡಿದ್ವಿ. ಬೀಚ್ ಹತ್ರ ಕರ್ಕೊಂಡು ಹೋದರು, ಅಲ್ಲೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಬುದ್ಧನ ದೇವಸ್ಥಾನಕ್ಕೂ ಒಂದು ಕರ್ಕೊಂಡು ಹೋದರು, ಇನ್ನೊಂದು ಟೆಂಪಲ್ಲಿಗೂ ಕರ್ಕೊಂಡು ಹೋದರು. ಸುಮಾರು ಕಡೆ ಟೆಂಪಲ್ಗಳನ್ನೆಲ್ಲ ಸುತ್ತಿದ್ವಿ. ಏನೇನು ನೋಡಬೇಕು ಅದೆಲ್ಲ ನೋಡಿಕೊಂಡು ಎಲ್ಲ ತಿರ್ಕೊಂಡು ಮರುದಿವಸ ಬೆಳಿಗ್ಗೆ ಕೊಲಂಬೋದಿಂದ ವಿಮಾನ ಹತ್ಕೊಂಡು ವಾಪಸ್ ಬೆಂಗಳೂರಿಗೆ
ಬಂದುಬಿಟ್ವಿ. ಅಲ್ಲಿಗೆ ನಮ್ಮ 7 ದಿವಸದ ಪ್ರವಾಸ ಮುಗ್ದೋಯ್ತು. ತುಂಬ ಚೆನ್ನಾಗಿತ್ತು. ಯಾರು ಶ್ರೀಲಂಕಾಕ್ಕೆ ಆರಾಮದಲ್ಲಿ ಹೋಗಿ ಬರ್ಬೋದು. ಆನ್ಲೈನಲ್ಲೂ ವೀಸಾ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಪ್ರೊಸೆಸ್ ಅದು. ಹಾಗೆ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವು ಬೇಕಿದ್ದರೂ ತಿರ್ಕೊಂಡು ಬರ್ಬೋದು. ಬರೀ 1 ಗಂಟೆ 10 ನಿಮಿಷದ ಜರ್ನಿ ಬೆಂಗಳೂರಿಂದ. ಫ್ಲೈಟ್ ಚಾರ್ಜ್ ಸಾಮಾನ್ಯ 15,000 ರಿಂದ 18,000 ಅಪ್ ಆ್ಯಂಡ್ ಡೌನ್ ಒಬ್ರಿಗಾಗತ್ತೆ. ಹೋಗೋಕ್ಕೆ ಬರೋಕ್ಕೆ ಸೇರಿ 15,000 ರಿಂದ 18,000 ಇರುತ್ತೆ. ನೀವು ಪ್ಯಾಕೇಜ್ ಟೂರಲ್ಲಿ ಹೋದರೆ ಪೂರ್ತಿ ಇನ್ಕ್ಲೂಡ್ ಆಗಿರುತ್ತೆ. ನಮ್ಮದು ಪ್ರತಿಯೊಂದು ಇನ್ಕ್ಲೂಡ್ ಆಗಿತ್ತು. ಫ್ಲೈಟ್ ಚಾರ್ಜು, ಊಟ, ತಿಂಡಿ, 5 ಸ್ಟಾರ್ ಹೋಟೆಲ್ಸು, ಸಾದಾ ಹೋಟೆಲ್ಗಳು ಅಲ್ಲ, 5 ಸ್ಟಾರ್ ಹೋಟೆಲ್ಗಳಲ್ಲೇ ಉಳಿಯೋಕ್ಕಿತ್ತು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗಾಗಿ ನಿಮಗಿದನ್ನೆಲ್ಲ ತೋರಿಸೋಣ ಅಂತ ನಾನು ಈ ವಿಡಿಯೋದಲ್ಲಿ ಶ್ರೀಲಂಕಾಕ್ಕೆ ಹೋಗಿ ಬಂದ ಜಾಗನೆಲ್ಲ ತೋರಿಸಿದರೆ ಹೆಲ್ಪ್ ಆಗತ್ತೆ ಅಂತ ತೋರಿಸ್ತಾ ಇದ್ದೇನೆ. ಹೋಟೆಲಿಂದ ರಾತ್ರಿ ಕೊಲಂಬೋ ಸಿಟಿ ಹೇಗೆ ಕಾಣ್ತಾ ಇದೆ ನೋಡಿ. ಹಾಗೆ ಇದು ಲೋಟಸ್ ಮಹಲ್ ಅಂತ ಒಂದು ಜಾಗ. ಶ್ರೀಲಂಕಾಕ್ಕೆ ಹೋಗಿದ್ದಿ, ನೀನೇನು ಪರ್ಚೇಸ್ ಮಾಡಲಿಲ್ವಾ ನೀವೆಲ್ಲರೂ ಕೇಳ್ಬೋದು. ಆದರೆ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಶ್ರೀಲಂಕಾ ಫೇಮಸ್ಸು ಟೀ ಪೌಡ್ರು, ಸ್ಪೈಸಸ್ ಹಾಗೂ ಜೆಮ್ಸ್ ಆ್ಯಂಡ್ ಜುವೆಲ್ಸ್. ಸ್ಪೈಸಸ್ ಅಂತೂ ಮುಟ್ಟೋ ರೇಟಲ್ಲೇ ಇಲ್ಲ. ಜೆಮ್ಸ್ ಆ್ಯಂಡ್ ಜುವೆಲ್ಸ್ ಅಂತೂ ನಮ್ಮ ಕೈಗೂ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರೀಶಿಯಸ್ ಸ್ಟೋನ್ಸ್ ಎಲ್ಲ ನಾನು ಈಗ ನೋಡ್ಕೊಂಡು ಬಂದವರಿಗೆ ನಿಮಗೆಲ್ಲ ಕಂಡಿರತ್ತೆ. ನಾನೆಲ್ಲ ಜೆಮ್ಸ್ ಫ್ಯಾಕ್ಟ್ರಿ ಹೋಗಿರೋದು, ಜೆಮ್ಸ್ ಶೋರೂಮ್ಗಳಿಗೆ ಹೋಗಿರೋದು ಎಲ್ಲ ತೋರಿಸಿದ್ದೀನಿ. ಜುವೆಲ್ಸ್ ಶಾಪಿಗೆಲ್ಲ ಹೋಗಿದ್ದು ಎಲ್ಲ ತೋರಿಸಿದ್ದೀನಿ. ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಪ್ರೀಶಿಯಸ್ ಸ್ಟೋನ್ಸ್ ಯಾವುದು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ದೊಡ್ಡದು ಏನೂ ಮಾಡಲಿಲ್ಲ ನಾನು ಶಾಪಿಂಗು. ನಾನು ಮಾಡಿರೋದು ನೋಡಿ ಈ ಥರದ್ದು ಮ್ಯಾಗ್ನೆಟ್ಸ್. ಈ ಥರದ್ದೊಂದು 7-8 ಮ್ಯಾಗ್ನೆಟ್ಸು ಕಾಣ್ತಾ ಇದೆಯಲ್ಲ, ಆನೆ, ಈ ಥರದ್ದು ಒಂದಷ್ಟು ಮ್ಯಾಗ್ನೆಟ್ಸ್ ಪರ್ಚೇಸ್ ಮಾಡಿದೆ. ಇದು ನಾನು ಮಾಡ್ತೇನೆ, ಬಟ್ ಅಲ್ಲಿ ನೋಡಿದವಾಗ ಆಸೆ ಆಯಿತು ಅಂತ ತಗೊಂಡೆ. ಎಲ್ಲ ಎಲಿಫೆಂಟೇ ನೋಡಿ. ಇದು ಎಲಿಫೆಂಟು ಪೇಂಟಿಂಗ್ ಮಾಡಿ ಅದ್ರ ಮೇಲೆ ಗ್ಲಿಟ್ಟರ್ ಎಲ್ಲ ಹಾಕಿದ್ದಾರೆ. ಇಷ್ಟ ಆಯಿತು ನನಗೆ ನೋಡಿ. ಒಂದು ಎಲಿಫೆಂಟ್ ತಗೊಂಡೆ. ಒಂದು ಈ ಥರ ಸೀನರಿ. ನಾನೇ ಎಷ್ಟೊಂದು ಮಾಡಿದ್ದೇನೆ. ನನ್ನ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಒಂದು ರಾಶಿ ನಾನು ಮಾಡಿದ್ದೇ ಇದೆ. ಬಟ್ ಇದೇ ನನಗೆ ಇಷ್ಟ ಆಯ್ತು ಅಲ್ಲಿ ನೋಡುವಾಗ. ಒಂದೊಂದಕ್ಕೆ 800 ರೂಪಾಯಿ ಫ್ರೆಂಡ್ಸ್. ಇದಕ್ಕೆ ಅಲ್ಲಿ ದುಡ್ಡು ಶ್ರೀಲಂಕಾ ರುಪೀಸಲ್ಲಿ 800 ರೂಪಾಯಿ ಇದಕ್ಕೆ. ಟೊಪ್ಪಿ ಹಾಕ್ಸ್ಕೊಂಡೆ, ಗೊತ್ತು ನನಗೆ. ಆದರೆ ನನಗೆ ಹೋದವಾಗ ನೋಡಿದವಾಗ ಆಸೆ ಆಯ್ತಲ್ಲ, ಇರಲಿ ಪಾಪ ಯಾರೋ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಆಗತ್ತೆ ಅಂತ ಈ ಥರದ್ದು 2 ಪೀಸು ನಾನು ತಗೊಂಡೆ. ಕೊನೆಯಲ್ಲಿ ನೋಡಿ ಒಂದು, ಇದು ಜೆಮ್ಸ್ ಶಾಪಲ್ಲೇ ತಗೊಂಡಿದ್ದು. ಬಟ್ ಪ್ರೀಶಿಯಸ್ ಸ್ಟೋನ್ಸ್ ಅಲ್ಲ, ಇದು ಸೆಮಿ ಪ್ರೀಶಿಯಸ್ ಸ್ಟೋನ್ಸು. ಪ್ರೀಶಿಯಸ್ ಸ್ಟೋನ್ಸ್ ಯಾವುದೂ ಮುಟ್ಟಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ಇದು ಕಲರ್ ಇದೆಯಲ್ಲ, ಕಾಣ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ನೋಡಿ. ತುಂಬ ಕಲರ್ಸ್ ಇದೆಯಲ್ಲ, ಹಾಗಾಗಿ ನನಗಿದು ಇಷ್ಟ ಆಯಿತು. ಇರಲಿ, ಯಾವುದಕ್ಕಾದರೂ ಸೆಟ್ ಆಗತ್ತೆ ಅಂತ ನಾನು ಇದನ್ನೊಂದು ತಗೊಂಡೆ. ಇದು ಕಿವಿ ತೋರಿಸಿದ್ನಲ್ಲ ಅದರ ಪೆಂಡೆಂಟ್. ಇದು ಪೆಂಡೆಂಟು ಮತ್ತು ನೋಡಿ ಇದು ಸರ. ಹತ್ತಿರದಿಂದ ತೋರಿಸ್ತೀನಿ ಪೆಂಡೆಂಟು. ಹಾಗೆ ಅದೇ ತೋರಿಸಿದ್ನಲ್ಲ ಇಯರಿಂಗ್ ಸೆಟ್ಟು ನೋಡಿ. ಪೆಂಡೆಂಟ್ ಹಾಗೂ ಇಯರಿಂಗ್ ಸೆಟ್ ಇದು. ನಾನು ಶ್ರೀಲಂಕಾದಲ್ಲಿ ಹೋಗಿದ್ದಕ್ಕೆ ಚೆಂದ ಕಾಣ್ತು, ಎಲ್ಲ ಕಲರ್ ಇದೆಯಲ್ಲ ಅದರಲ್ಲಿ ಅಂತ ಒಂದು ಹುಚ್ಚಿಡ್ದು ತೊಗೊಂಡಿದ್ದೇನಷ್ಟೇ. ಉಪಯೋಗ ಇಲ್ಲ ಅಂತ ಅನಿಸುತ್ತೆ. ಇದು ಪ್ರೀಶಿಯಸ್ ಸ್ಟೋನ್ಸ್ ಅಲ್ಲ, ಸೆಮಿ ಪ್ರೀಶಿಯಸ್ ಸ್ಟೋನ್ಸ್ ಇದು. ಇದಕ್ಕೆ ನನಗೆ ಇಂಡಿಯನ್ ರುಪೀಸಲ್ಲಿ, ಇದು ಬೆಳ್ಳಿಲಿ ಕಟ್ಟಿರುವಂಥದ್ದು, ಇದಕ್ಕೆ ನನಗೆ ಇಂಡಿಯನ್ ರುಪೀಸಲ್ಲಿ 9,000 ರೂಪಾಯಿ ಬಿತ್ತು. ಅಲ್ಲಿ ದುಡ್ಡಲ್ಲಿ 30,000 ರೂಪಾಯಿ ಏನೋ ಬಿತ್ತಿದ್ದಕ್ಕೆ. ನೋಡಿದ್ರಲ್ವಾ, ಇವಿಷ್ಟು ನಾನು ಶ್ರೀಲಂಕಾದಲ್ಲಿ ಶಾಪಿಂಗ್ ಮಾಡಿರುವಂಥದ್ದು. ಅದೇ ಏನೂ ಮಾಡಬಾರ್ದು ಅಂತ ಯೋಚನೆ ಮಾಡಿರ್ತೀನಿ ಫ್ರೆಂಡ್ಸ್. ಆದರೆ ನೋಡಿದ ತಕ್ಷಣ ಒಂಥರ ಹುಚ್ಚಲ್ವಾ ಅದು. ಸುಮ್ಮನೆ ಇಷ್ಟನ್ನು ನಿಮಗೆ ಹೇಳೋಣ. ಯಾರಾದರೂ ಶ್ರೀಲಂಕಾಕ್ಕೆ ಹೋಗ್ತೀರಿ ಅಂದರೆ ಖಂಡಿತ ಏನು ಶಾಪಿಂಗ್ ಮಾಡಬೇಡಿ, ನೋಡ್ಕೊಂಡು ಬನ್ನಿ. ಶ್ರೀಲಂಕಾ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ನಿಮಗೆ ಬೇಕಾದ ವೆರೈಟಿಯ ಜಾಗಗಳನ್ನು ಆರಿಸ್ಕೊಂಡು ನೀವು ಹೋಗ್ಬೋದು. ಕೊಲಂಬೋ ಅಂತೂ ತುಂಬ ಚೆನ್ನಾಗಿದೆ. ನಾವು ಹೋದ ಎಲ್ಲ ಜಾಗಗಳು ತುಂಬ ಚೆನ್ನಾಗಿತ್ತು. ಕ್ಯಾಂಡಿ ಚೆನ್ನಾಗಿದೆ, ನುವಾರಾ ಎಲಿಯಾ ಅಂತ ಅದು ಚೆನ್ನಾಗಿದೆ, ಆಮೇಲೆ ಬೆಂಟೋಟ ಚೆನ್ನಾಗಿದೆ, ಗಾಲ್ ಚೆನ್ನಾಗಿದೆ, ಕೊಲಂಬೋ ಸೂಪರ್ ಆಗಿದೆ. ಶ್ಯಾಮಲ ವ್ಲಾಗ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.